ತಿರುಕನ ಕನಸು. ತಿರುಕ ಎಂಬಾತ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದ. ಅವನಿಗೆ ದೊಡ್ಡ ಕನಸುಗಳಿದ್ದವು, ಆದರೆ ಜೇಬಿನಲ್ಲಿ ಕಾಸು ಇರಲಿಲ್ಲ. ತಿರುಕನಿಗೆ ಓದು ಬರಹದ ಜ್ಞಾನವಿರಲಿಲ್ಲ, ಆದರೆ ಅವನ ಮನಸ್ಸು ಯಾವಾಗಲೂ ಆಕಾಶದಲ್ಲಿ ಹಾರಾಡುತ್ತಿತ್ತು. ತನ್ನ ಹಳ್ಳಿಯ ಜನರಿಗೆ ತಿರುಕ ಒಬ್ಬ ಸೋಮಾರಿಯಾಗಿ ಕಾಣುತ್ತಿದ್ದ. ತಿರುಕ ಯಾವಾಗಲೂ ಕನಸು ಕಾಣುತ್ತಾನೆ, ಆದರೆ ಒಂದು ಕೆಲಸವನ್ನು ಮಾಡೋದಿಲ್ಲ ಎಂದು ಜನಗೊಣಗುತ್ತಿದ್ದರು. ಆದರೆ ತಿರುಕನ ಕನಸುಗಳು ಸಾಮಾನ್ಯವಾಗಿರಲಿಲ್ಲ. ಅವು ಒಂದು ದಿನ ಊರನ್ನೇ ಬದಲಾಯಿಸುವಂತಹವು. ತಿರುಕನ ತಾಯಿ ಸೀತಮ್ಮ ಒಬ್ಬಳೇ ಅವನ ಬೆಂಬಲಿಗಳಾಗಿದ್ದರು. ನೀನು ಒಂದು ದಿನ ದೊಡ್ಡವನಾಗ್ತೀಯ ತಿರುಕ. ನಿನ್ನ ಕನಸುಗಳಿಗೆ ರೆಕ್ಕೆ ಇದೆ, ಅದನ್ನ ಬಿಡಬೇಡ ಎಂದು ಆಗಾಗ ಹೇಳುತ್ತಿದ್ದಳು. ಆದರೆ ತಿರುಕನಿಗೆ ತನ್ನ ಕನಸುಗಳನ್ನು ಎಲ್ಲಿಂದ ಶುರು ಮಾಡಬೇಕೆಂದು ಗೊತ್ತಿರಲಿಲ್ಲ. ಅವನ ಕನಸು ಒಂದೇ ಆಗಿತ್ತು, ತನ್ನ ಹಳ್ಳಿಯನ್ನು ಒಂದು ಸುಂದರ ಸಮೃದ್ಧ ಊರನ್ನಾಗಿ ಮಾಡುವುದು. ಆದರೆ ದಾರಿಯೇ ಕಾಣದಿದ್ದಾಗ ಕನಸು ಕೇವಲ ಕನಸಾಗಿಯೇ ಉಳಿಯುತ್ತದೆಯೇ ಎಂಬ ಭಯವೂ ಅವನಿಗಿತ್ತು. ಒಂದು ದಿನ ತಿರುಕ ಊರಿನ ಹೊರಗಿನ ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ಒಂದು ಹಳೆಯ ಮರದ ಕೆಳಗೆ ಕುಳಿತು ಕನಸು ಕಾಣುತ್ತಿದ್ದ. ಆಗ ಒಬ್ಬ ವೃದ್ಧ ಸಾಧು ಆ ದಾರಿಯಲ್ಲಿ ಬಂದ. ಅವನ ಕಣ್ಣುಗಳು ಜ್ಞಾನದಿಂದ ಮಿಂಚುತ್ತಿದ್ದವು. ಯಾಕೆ ಇಲ್ಲಿ ಒಬ್ಬನೇ ಕುಳಿತುಕೊಂಡಿಯಾ ಗುಡ್ಡ ಎಂದು ಸಾಧು ಕೇಳಿದ. ತಿರುಕ ತನ್ನ ಕನಸಿನ ಬಗ್ಗೆ ಹೇಳಿದ. ನಾನು ನನ್ನ ಊರನ್ನ ಒಂದು ದೊಡ್ಡ ಊರನ್ನಾಗಿ ಮಾಡಬೇಕು, ಆದರೆ ದಾರಿ ಗೊತ್ತಿಲ್ಲ ಎಂದ. ಸಾಧು ಒಂದು ಕ್ಷಣ ತಿರುಕನನ್ನು ಗಮನವಾಗಿ ನೋಡಿದ. ಕನಸು ಕಾಣುವುದು ಒಳ್ಳೆಯದು, ಆದರೆ ಕನಸಿಗೆ ಜೀವ ತುಂಬಲು ಕೆಲಸ ಮಾಡಬೇಕು. ನಿನಗೆ ಒಂದು ಸವಾಲು ಕೊಡುತ್ತೇನೆ. ಈ ಊರಿನ ಜನರಿಗೆ ಒಂದು ಒಳ್ಳೆಯದನ್ನು ಮಾಡು. ಚಿಕ್ಕದಾದರೂ ಆಗಲಿ, ಆದರೆ ಶುರು ಮಾಡು ಎಂದ. ಆ ಮಾತು ತಿರುಕನ ಮನಸ್ಸಿನಲ್ಲಿ ಗೂಡು ಕಟ್ಟಿತು. ತಿರುಕ ಊರಿಗೆ ಹಿಂತಿರುಗಿದ. ಊರಿನ ಬಾವಿಯ ಸುತ್ತ ಗಲೀಜಾಗಿತ್ತು. ಜನರು ಕಾಡಿನಿಂದ ನೀರು ತರಬೇಕಿತ್ತು. ತಿರುಕ ತನ್ನ ಮೊದಲ ಕೆಲಸವನ್ನು ಆಯ್ದುಕೊಂಡ, ಬಾವಿಯನ್ನು ಸ್ವಚ್ಛಗೊಳಿಸುವುದು. ಆದರೆ ಒಬ್ಬನಿಗೆ ಆ ಕೆಲಸ ದೊಡ್ಡದಿತ್ತು. ಆದರೂ ತಿರುಕ ಶುರು ಮಾಡಿದ. ಒಂದು ದಿನ ಬೆಳಿಗ್ಗೆ ಒಂದು ಬಕೆಟ್ ಮತ್ತು ಕೋದಂಡಿಯನ್ನು ತೆಗೆದುಕೊಂಡು ಬಾವಿಯ ಸುತ್ತ ಗಿಡ ಮರಗಳನ್ನು ತೆಗೆಯಲು ಶುರು ಮಾಡಿದ. ಊರಿನ ಜನ ಇದನ್ನು ನೋಡಿ ಹಾಸ್ಯ ಮಾಡಿದರು. ತಿರುಕನಿಗೆ ಏನಾದರೂ ಆಗಿದೆಯೇ? ಈಗ ಬಾವಿಯನ್ನು ಸ್ವಚ್ಛ ಮಾಡಲು ಹೊರಟಿದ್ದಾನೆ ಎಂದು ಕಿಚಾಯಿಸಿದರು. ಆದರೆ ಒಬ್ಬ ಹುಡುಗ ರಾಮು ತಿರುಕನ ಉತ್ಸಾಹವನ್ನು ನೋಡಿ ಸಹಾಯಕ್ಕೆ ಬಂದ. ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಿದರು. ಒಂದು ವಾರದಲ್ಲಿ ಬಾವಿಯ ಸುತ್ತಲಿನ ಗಿಡ ಮರಗಳು ತೆಗೆದು ಕೊಳೆಯನ್ನು ಸ್ವಚ್ಛಗೊಳಿಸಿದರು. ಊರಿನ ಜನ ಇದನ್ನು ನೋಡಿ ಆಶ್ಚರ್ಯಗೊಂಡರು. ಕೆಲವರು ತಿರುಕನನ್ನು ಮೆಚ್ಚಿದರು, ಕೆಲವರು ಇನ್ನೂ ಗೇಲಿ ಮಾಡಿದರು. ಆದರೆ ತಿರುಕನಿಗೆ ಇದು ಒಂದು ದೊಡ್ಡ ಗೆಲುವಿನಂತೆ ಕಂಡಿತು. ಬಾವಿಯ ಸ್ವಚ್ಛತೆಯಿಂದ ಊರಿನ ಜನರಿಗೆ ಶುದ್ಧ ನೀರು ಸಿಗಲು ಶುರುವಾಯಿತು. ಇದನ್ನು ನೋಡಿದ ಊರಿನ ಮುಖಂಡ ಗೋವಿಂದಪ್ಪ ತಿರುಕನನ್ನು ಕರೆದ. ನಿನ್ನ ಕೆಲಸ ನೋಡಿ ಆಶ್ಚರ್ಯವಾಯಿತು. ಇನ್ನೂ ಏನು ಮಾಡಲು ಯೋಚನೆ ಮಾಡಿದ್ದೀಯಾ ಎಂದು ಕೇಳಿದ. ತಿರುಕ ತನ್ನ ಕನಸನ್ನು ಹಂಚಿಕೊಂಡ. ನಮ್ಮ ಊರಿಗೆ ಒಂದು ಶಾಲೆ ಬೇಕು, ಎಲ್ಲ ಮಕ್ಕಳಿಗೂ ಓದಲು ಅವಕಾಶ ಸಿಗಬೇಕು ಎಂದ. ಗೋವಿಂದಪ್ಪನಿಗೆ ಈ ಯೋಜನೆ ಇಷ್ಟವಾಯಿತು. ಆದರೆ ಶಾಲೆ ಕಟ್ಟಲು ದುಡ್ಡು ಎಲ್ಲಿಂದ? ತಿರುಕ ಒಂದು ಉಪಾಯ ಯೋಚಿಸಿದ. ಊರಿನ ಜನರನ್ನು ಒಗ್ಗೂಡಿಸಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಶಾಲೆ ಕಟ್ಟಬಹುದೆಂದು. ತಿರುಕ ಮತ್ತು ರಾಮು ಊರಿನ ಮನೆ ಮನೆಗೆ ಹೋಗಿ ಜನರನ್ನು ಒಪ್ಪಿಸಿದರು. ಕೆಲವರು ಕಲ್ಲು ಮಣ್ಣು ಕೊಡುವುದಾಗಿ, ಕೆಲವರು ಕೆಲಸ ಮಾಡುವುದಾಗಿ ಒಪ್ಪಿಕೊಂಡರು. ತಿರುಕನ ಉತ್ಸಾಹ ಊರಿನ ಜನರಿಗೆ ಸೋಂಕಿತು. 6 ತಿಂಗಳ ಕಷ್ಟದ ಕೆಲಸದ ನಂತರ ಊರಿನಲ್ಲಿ ಒಂದು ಚಿಕ್ಕ ಶಾಲೆ ನಿಂತಿತು. ಶಾಲೆಗೆ ಶಿಕ್ಷಕರನ್ನು ಕರೆತರಲು ಗೋವಿಂದಪ್ಪ ತಾಲೂಕಿನಿಂದ ಸಹಾಯ ಪಡೆದ. ಶಾಲೆ ತೆರೆದ ಮೊದಲ ದಿನ ತಿರುಕನ ಕಣ್ಣುಗಳು ತುಂಬಿ ಬಂದವು. ತನ್ನ ಕನಸು ಒಂದು ರೂಪ ಪಡೆದಿತ್ತು. ಊರಿನ ಮಕ್ಕಳು ಓದುತ್ತಿರುವುದನ್ನು ನೋಡಿ ಅವನಿಗೆ ತನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿತು. ತಿರುಕನ ಕನಸು ಶಾಲೆಯೊಂದಿಗೆ ಮುಗಿಯಲಿಲ್ಲ. ಶಾಲೆಯಿಂದ ಶುರುವಾದ ಆ ಉತ್ಸಾಹ ಊರಿನ ಜನರನ್ನು ಒಗ್ಗೂಡಿಸಿತು. ಊರಿಗೆ ರಸ್ತೆ, ಒಂದು ಚಿಕ್ಕ ಆಸ್ಪತ್ರೆ ಮತ್ತು ಗ್ರಂಥಾಲಯವೂ ನಿರ್ಮಾಣವಾಯಿತು. ತಿರುಕ ಈಗ ಊರಿನ ಸೋಮಾರಿಯಾಗಿರಲಿಲ್ಲ, ಊರಿನ ಹೀರೋ ಆಗಿದ್ದ. ಒಂದು ದಿನ ಆ ವೃದ್ಧ ಸಾಧು ಮತ್ತೆ ಊರಿಗೆ ಬಂದ. ತಿರುಕನನ್ನು ನೋಡಿ ನಕ್ಕ. ನಿನ್ನ ಕನಸಿಗೆ ಜೀವ ತುಂಬಿದೆ ಗುಡ್ಡ, ಈಗ ಇನ್ನೊಂದು ಕನಸು ಕಾಣು ಎಂದ. ತಿರುಕ ತನ್ನ ಕನಸುಗಳನ್ನು ಎಂದಿಗೂ ಬಿಡಲಿಲ್ಲ. ಒಂದು ಚಿಕ್ಕ ಕನಸಿನಿಂದ ಶುರುವಾದ ಆ ಯಾತ್ರೆ ಒಂದು ಊರನ್ನೇ ಬದಲಾಯಿಸಿತು. ತಿರುಕನ ಕತೆ ಇಂದಿಗೂ ಆ ಹಳ್ಳಿಯಲ್ಲಿ ಒಂದು ಸ್ಫೂರ್ತಿಯ ಕಥೆಯಾಗಿ ಹೇಳಲ್ಪಡುತ್ತದೆ.